ಈ ಗ್ರಂಥ ಪುರಾಣ ಚಲನಚಿತ್ರ ನಾಳೆ ಕೊಪ್ಪಳದಲ್ಲಿ ರಿಲೀಸ್ ಮಾಡ್ತಾ ಇದ್ದೀವಿ ಸರ್. ಆಲ್ರೆಡಿ 6th ಫೆಬ್ರವರಿಗೆ ಸಿನಿಮಾ ನಾವು ಹೊಸಪೇಟೆಯಲ್ಲಿ ರಿಲೀಸ್ ಮಾಡಿದ್ವಿ. ಹೊಸಪೇಟೆಯಿಂದ ನಾವು ಕಂಪ್ನಿಯಲ್ಲಿ 3 ವೀಕ್ಸ್ ಕಂಟಿನ್ಯೂ ರನ್ನಿಂಗ್ ಆಯಿತು. ಈಗ ಕೊಪ್ಪಳದಲ್ಲಿ ನಮಗೆ 200ನೇ ಶೋ ಆಗುತ್ತೆ ಸರ್ ಇಲ್ಲಿ. ಸೊ ನಾಳೆ ಇಲ್ಲಿ ನಾವು ರಿಲೀಸ್ ಮಾಡ್ತಾ ಇದ್ದೀವಿ. ಓಕೆ, ಯಾರಿದ್ದಾರೆ ಏನು ಹೇಳ್ರಿ. ಸಾರಿ ಸರ್, ಅಜ್ಜಿ ಮೊಮ್ಮಕ್ಕಳ ಪ್ರೀತಿ, ತಂದೆ ತಾಯಿಗೆ ನಾವು ಏನು ಗೌರವ ಕೊಡಬೇಕು, ಆಮೇಲೆ ನಮ್ಮ ಉತ್ತರ ಕರ್ನಾಟಕದಲ್ಲಿರೋಂಥ ಬಯಲು ಶೌಚಾಲಯ ಮುಕ್ತ ಮಾಡೋದಕ್ಕೆ ಈ ಎಲ್ಲ ಕಾನ್ಸೆಪ್ಟಲ್ಲಿ ಈ ಸಿನಿಮಾವನ್ನು ನಾವು ಮಾಡಿದ್ವಿ ಸರ್. ಎಲ್ಲಿಯವರ ಮೂಲವಾಗಿ ನೀವೆಲ್ಲರೂ ಸೇರಿ ಮಾಡ್ತಾ ಇರೋದು? ಸಾರಿ ಸರ್, ಎಲ್ಲಿ? ನಾವು ಹೊಸಪೇಟೆ ಸರ್. ನಾನು ನವೀನ್ ಶರ್ಮಾ ಸ್ನೇಹಿತ. ಓಕೆ, ಆಕ್ಚುಲಿ ಈ ಚಿತ್ರದ ವಿಶೇಷತೆ ಬಗ್ಗೆ ನಾನು ಮುಖ್ಯವಾಗಿ ಹೇಳ್ತೇನೆ. ಹೊಸಪೇಟೆಯಲ್ಲಿ ನಿರ್ಮಾಣ ಮಾಡಿರುವಂತ ಮೊಟ್ಟ ಮೊದಲ ವ್ಯಕ್ತಿಗೆ ಆ ಚಿತ್ರಕ್ಕೆ 3 ರಾಜ್ಯ ಪ್ರಶಸ್ತಿ ಬಂದಿದೆ. ಒಂದು ಅರುಂಧತಿ ವಸಿಷ್ಠ ಅಂತೇಳಿ ಸಿಂಗರಿಗೆ ಬಂದಿದೆ. ಆನಂತರ 80 ವರ್ಷದ ಮೇಲ್ಪಟ್ಟ ಅಜ್ಜಿ ಒಬ್ಬರು ನಟನೆ ಮಾಡಿದ್ದಾರೆ, ಅವ್ರಿಗೂ ರಾಜ್ಯ ಪ್ರಶಸ್ತಿ ಬಂದಿದೆ. ಮತ್ತು ಬಾಲ್ಯ ನಟ ಅಹಿಲ್ ಅನ್ಸಾರಿ ಅಂತ ಅವ್ರಿಗೂ ರಾಜ್ಯ ಪ್ರಶಸ್ತಿ ಬಂದಿದೆ. ಹಾಗಾಗಿ ಈ ಚಿತ್ರ ಸ್ವತಃ ನಾವು ಪರ್ಸನಲ್ ನೋಡಿದ ನಂತರ ತುಂಬಾ ಆಕರ್ಷಣೆ ಆಗುತ್ತೆ ಸರ್. ನಾವು ಯಾವ ಚಿತ್ರರಂಗದಲ್ಲಿ ಇಲ್ಲ, ವಿರೂಪಾಕ್ಷ ಆಗಲಿ, ನಾನು ಮತ್ತು ಶಿವಕುಮಾರ್ ಮತ್ತು ಯೋಹಾನ್ ಅಂತ ಕೂತಿದ್ದಾರೆ, ನಾವು ಯಾರು ಚಿತ್ರರಂಗದಲ್ಲಿ ಇಲ್ಲ ಆದ್ರೂ ಕೂಡ ಈ ಕಮರ್ಷಿಯಲ್ ಯುಗದಲ್ಲಿ ಒಂದು ಮೂವಿ ಅಟ್ರಾಕ್ಟ್ ಮಾಡಿ ನಾವು ಒಂದು ಸೆಳೆದು 2 ಅವರು ಮನೇಲಿ ಕೂತ್ಕೊಂಡು ಕಣ್ಣಲ್ಲಿ ನೀರು ಬರ್ಸೋ ತರ ಮಾಡಿದೆ ಅಂದ್ರೆ ಇಷ್ಟು ಒಳ್ಳೆ ಚಿತ್ರ ಯಾಕೆ ಬರಬಾರ್ದು ಅಂತ ಹೇಳಿ ನಾನು ಕೈ ಜೋಡಿಸ್ಬಿಟ್ಟು ನಾವೆಲ್ಲರೂ ಇದನ್ನ ಹೇಗಾದ್ರೂ ಮಾಡಿ ಥಿಯೇಟರ್ ಹತ್ರ ತರೋಣ ಅಂತ ಹೇಳ್ಬಿಟ್ಟು ಈ ಮೂವಿನ ಥಿಯೇಟರ್ ಹತ್ರ ತರೋ ಒಂದು ಕೆಲಸ ಮಾಡಿದ್ದೀವಿ. ಹೋದ ತಿಂಗಳ 6ನೇ ತಾರೀಕು ಹೊಸಪೇಟೆಯಲ್ಲಿ ಇದೆಲ್ಲ ಚಿತ್ರದಲ್ಲಿ ಅದ್ದೂರಿಯಾಗಿ ಉದ್ಘಾಟನೆ ಮಾಡಿ ಓಪನ್ ಮಾಡಿದ್ವಿ ಸರ್. ಜನರು ಪ್ರಕ್ರಿಯೆ ನೋಡ್ಬಿಟ್ಟು ನಮಗೆ ತಡ್ಕೊಳಕ್ ಆಗ್ಲಾರ್ದೇನೆ ಹಾಗೆ ಮುಂದೆ ಹೋಗ್ತಾ ಕಂಪ್ನಿಯಲ್ಲಿ 3ನೇ ವಾರ ರನ್ ಆಗ್ತಿದೆ, ಕುರುಗೋಡಲ್ಲಿ 2ನೇ ವಾರ ರನ್ ಆಗ್ತಿದೆ. ಈಗ ನಾಳೆ ಕೊಪ್ಪಳದಲ್ಲಿ ಶಿವೆ ಥಿಯೇಟರ್ ಹತ್ರ ಮತ್ತು ಅಗ್ರಿಬೊಮ್ಮನಲ್ಲಿ ಅಲ್ಲಿ ಕೊಟ್ರೇಶ್ವರ ಥಿಯೇಟರ್ ಹತ್ರ ಅಟ್ ಎ ಟೈಮ್ ರಿಲೀಸ್ ಮಾಡೋಣ ಅಂತೇಳಿ ನಾವು ಮಾಡಿ ಹೊರಟಿದ್ದೀವಿ. ನಿಮ್ಮ ಸಹಕಾರ ಇತ್ತು ಅಂತ ಹೇಳಿದ್ರೆ ಒಳ್ಳೆ ಚಿತ್ರಗಳಿಗೆ ಜನ ಯಾವತ್ತಿದ್ರೂ ಕೊಡ್ತಾರೆ, ಬಟ್ ಜನಕ್ಕೆ ರೀಚ್ ಆಗಬೇಕು. ಇದು ಮೂವಿ ಒಳ್ಳೇದಿದೆ, ಇದರಲ್ಲಿ ಮೆಸೇಜ್ ಇದೆ ಅಂತ ಹೇಳ್ಬಿಟ್ಟು ಮೂವಿಗೆ ಬಂದಾಗ ಸರ್ ಆಕ್ಚುಲಿ ಎಷ್ಟೋ ಮೂವಿಗಳು ನೋಡಿ ಮನೆಗೆ ಹೋಗೋಷ್ಟೊತ್ತಿಗೆ ಮರ್ತೋಗ್ಬಿಡ್ತೀವಿ. ಬಟ್ ಈ ಮೂವಿಯಲ್ಲಿ ಒಂದು ಫ್ಯಾಮಿಲಿ ಸಮೇತ ಹೋಗಿ ನೋಡಿದಾಗ ಒಂದು 100 ಮಕ್ಕಳು ನೋಡಿದ್ರೆ 60 ಜನ ಮಕ್ಕಳು ನಾನು ಏನಾದರೂ ಬದಲಾವಣೆ ಆಗಬೇಕು, ನನ್ನ ತಂದೆ ತಾಯಿ ಗೌರವ ಕೊಡಬೇಕು, ಹಳೆ ಸಂಪ್ರದಾಯಗಳನ್ನ ನಾವು ಮತ್ತೆ ಮರುಗ್ಬೇಕಂತ ಮಕ್ಕಳಲ್ಲೇ ಮೂಡಿಸೋ ತರ ಒಂದು ಚಿತ್ರ ಅಚ್ಚುಕಟ್ಟಾಗಿ ತೆಗೆದಿದ್ದಾರೆ ಸರ್. ಮಕ್ಕಳ ಚಿತ್ರ ಥಿಯೇಟ್ರಿಗೆ ನಾವು ಮಾಡ್ಬೋದು, ಕೆಲವು ಮಾಡೋದು ಇಲ್ಲ. ಅದಕ್ಕೂ ಇದಕ್ಕೂ ಸಂಬಂಧ ಏನು ಸೆನ್ಸಾರ್ ಇರುತ್ತೆ ಜನವರಿ ಟು ಡಿಸೆಂಬರ್ ಇರ್ತದೆ. ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.